ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಐಡಿಯಾಸ್ ಫೋರಂ. ನಾನು ವಿಜಯ ಪಾಟೀಲ್. 6ನೇ ತರಗತಿ ಕನ್ನಡ ಮಾಧ್ಯಮ ಸಮಾಜ ವಿಜ್ಞಾನದ ಪಾಠಗಳನ್ನು ನಾನು ನಿಮ್ಮ ಜೊತೆ ಡಿಸ್ಕಸ್ ಮಾಡ್ತೀನಿ. ಇವತ್ತು ಕೂಡ 6ನೇ ತರಗತಿ ಸಮಾಜ ವಿಜ್ಞಾನ ಭಾಗ 2ರಿಂದ 10ನೆಯ ಪಾಠ ಆಫ್ರಿಕಾ ಕೇಂದ್ರೀಯ ಭೂಖಂಡ ಅನ್ನುವಂಥ ಪಾಠವನ್ನು ನಾನು ನಿಮ್ಮ ಜೊತೆ ಡಿಸ್ಕಸ್ ಮಾಡ್ತೀನಿ. ನೀವಿನ್ನೂ ನಮ್ಮ ಐಡಿಯಾಸ್ ಫೋರಮ್ನ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗದೇ ಇದ್ದರೆ ಡಿಸ್ಕ್ರಿಪ್ಷನಲ್ಲಿ ನೀಡಿರುವಂತಹ ಲಿಂಕ್ಗೆ ಹೋಗಿ ಜಾಯ್ನ್ ಆಗ್ಬೋದು. ಹೀಗೆ ಜಾಯ್ನ್ ಆಗೋದರ ಮುಖಾಂತರ ನೀವು ಪಡ್ಕೊಳ್ಬಹುದಾದಂತಹ ಉಪಯೋಗಗಳು ಏನೇನೆಂದರೆ, ಪ್ರತಿನಿತ್ಯ 100ಕ್ಕಿಂತ ಹೆಚ್ಚು ಕ್ವಶನ್ಸ್ಗಳನ್ನು ಇಲ್ಲಿ ಕ್ವಿಜ್ ರೂಪದಲ್ಲಿ ನಿಮಗೆ ನೀಡಲಾಗುತ್ತೆ. ಹಾಗೆ ಪ್ರತಿ ವಿಡಿಯೋಗಳ PDF-ಗಳು, ದಿನಪತ್ರಿಕೆಗಳು, ಇತ್ತೀಚಿನ ಮಾಹಿತಿಗಳು ನಿಮಗೆ ಇಲ್ಲಿ ಸಿಗುತ್ತೆ. ನಿಮಗೇನಾದರೂ ಡೌಟ್ಸ್ಗಳಿದ್ದರೆ ಐಡಿಯಾಸ್ ಫೋರಮ್ನ ಅಧ್ಯಾಪಕರೊಂದಿಗೆ ಪ್ರಶ್ನೆಗಳನ್ನು ಕೇಳಿ ನಿಮ್ಮ ಪ್ರಶ್ನೆಗಳಿಗೆ ನೀವು ಉತ್ತರನ ಕಂಡುಕೋಬಹುದು. ಈಗಾಗಲೇ ಐಡಿಯಾಸ್ ಫೋರಮ್ ಲಾಂಚ್ ಮಾಡಿರುವಂತಹ ಕೋರ್ಸ್ಗಳ ವಿವರ ಇಲ್ಲಿದೆ. ಎಲ್ಲ NCERT ವಿಡಿಯೋಗಳು ಕನ್ನಡ ಮಾಧ್ಯಮದಲ್ಲಿ ಜಿಯೋಗ್ರಫಿ, ಹಿಸ್ಟ್ರಿ, ಸೈನ್ಸ್, ಪೊಲಿಟಿ, ಎಕನಾಮಿಕ್ಸ್ ಎಲ್ಲ ವಿಷಯಗಳನ್ನು ಕನ್ನಡದಲ್ಲಿ ಪಾಠ ಮಾಡಿ ಇಲ್ಲಿ ಅಪ್ಲೋಡ್ ಮಾಡ್ತಿದ್ದಾರೆ. ಹಾಗೆ ಕರ್ನಾಟಕ ಸ್ಟೇಟ್ ಸಿಲೆಬಸ್ DSCRT ವಿಡಿಯೋಗಳು ಇನ್ ಆಲ್ ಸಬ್ಜೆಕ್ಟ್ಸ್ ಕನ್ನಡ ಮಾಧ್ಯಮದಲ್ಲಿ ಇಲ್ಲಿ ಅಪ್ಲೋಡ್ ಆಗ್ತಿವೆ. ಹಾಗೆ ಎಲ್ಲ ತಮಿಳುನಾಡು ರಾಜ್ಯದ ಪಠ್ಯಪುಸ್ತಕಗಳ ವಿಡಿಯೋಗಳು ಇನ್ ಆಲ್ ಸಬ್ಜೆಕ್ಟ್ಸ್, GK ಟ್ರಿಕ್ಸ್ ವಿಡಿಯೋಗಳು, 1000ಕ್ಕೂ ಅಧಿಕ ಪ್ರಶ್ನೆ ಪತ್ರಿಕೆಗಳನ್ನು ಚರ್ಚೆ ನಡೆಸಿದಂತಹ ವಿಡಿಯೋಗಳು ನಿಮಗೆ ಇಲ್ಲಿ ಸಿಗುತ್ತೆ. ಇನ್ನು ಅನೇಕ ಕೋರ್ಸ್ಗಳನ್ನು ಲಾಂಚ್ ಮಾಡೋದಕ್ಕೆ ಈಗಾಗಲೇ ಐಡಿಯಾಸ್ ಫೋರಮ್ ತಂಡ ಪ್ಲ್ಯಾನ್ ಮಾಡಿದೆ. ಐಡಿಯಾಸ್ ಫೋರಮ್ ಒಂದು ಡೆಡಿಕೇಟಿವ್ ಟೀಮ್ ಆಗಿದ್ದು ಬೆಳವಣಿಗೆಗೆ ನಿಮ್ಮ ಬೆಂಬಲ ಅತಿ ಅವಶ್ಯಕ. ನೀವು ಸಬ್ಸ್ಕ್ರೈಬ್ ಮಾಡೋದರ ಮುಖಾಂತರ, ಶೇರ್ ಮಾಡೋದರ ಮುಖಾಂತರ ಐಡಿಯಾಸ್ ಫೋರಮನ್ನು ಬೆಂಬಲಿಸಿ ಮತ್ತು ಬೆಳೆಸಿ. ಇಂದಿನ ಪಾಠ ಆಫ್ರಿಕಾ ಕೇಂದ್ರೀಯ ಭೂಖಂಡ. ಈ ಪಾಠದಿಂದ ನಾವು ಏನೇನೆಲ್ಲ ಕಲಿತೀವಿ ಅಂತಂದರೆ, ಆಫ್ರಿಕಾ ಖಂಡದ ಸ್ಥಾನ, ವಿಸ್ತೀರ್ಣ, ಭೌಗೋಳಿಕ ಸನ್ನಿವೇಶ ಮತ್ತು ಪ್ರಾಕೃತಿಕ ಲಕ್ಷಣಗಳು, ಹಾಗೆ ಆಫ್ರಿಕಾದ ಪ್ರಮುಖ ನದಿ ವ್ಯವಸ್ಥೆ, ವಾಯುಗುಣ ಪ್ರದೇಶಗಳು, ಸ್ವಾಭಾವಿಕ ಸಸ್ಯವರ್ಗ, ಪ್ರಾಣಿ ಸಂಪತ್ತು, ಅಲ್ಲಿಯ ವ್ಯವಸಾಯ, ಕೈಗಾರಿಕೆಗಳು, ಬೆಲೆ ಬಾಳುವ ಖನಿಜಗಳು ಮತ್ತು ಆಫ್ರಿಕಾದ ಜನಸಂಖ್ಯೆ, ಬೆಳವಣಿಗೆ, ಹಂಚಿಕೆ ಮತ್ತು ಜನಸಾಂದ್ರತೆಯನ್ನು ಈ ಪಾಠದಿಂದ ನಾವು ಕಲಿತೀವಿ. ಆಫ್ರಿಕಾ ಖಂಡ ಏಷ್ಯಾದ ನಂತರ ಪ್ರಪಂಚದ 2ನೇ ಅತಿ ದೊಡ್ಡ ಖಂಡ, ಹಾಗೆ ಜನಸಂಖ್ಯೆಯಲ್ಲಿಯೂ ಕೂಡ 2ನೇ ಸ್ಥಾನವನ್ನು ಹೊಂದಿದೆ. ಇತ್ತೀಚಿನ ವರ್ಷಗಳವರೆಗೂ ಆಫ್ರಿಕಾ ಖಂಡವನ್ನು ಕತ್ತಲೆಯ ಖಂಡ ಅಂತ ಕರೀತಿದ್ರು. ಯಾಕಂದರೆ ಇಲ್ಲಿಯ ಪ್ರಸ್ಥಭೂಮಿಗಳು ಸಮುದ್ರ ತೀರದವರೆಗೂ ವಿಸ್ತರಣೆ ಆಗಿರ್ತವೆ ಮತ್ತು ಉತ್ತರದಲ್ಲಿ ಸಹರಾ ಮರುಭೂಮಿ ಇದ್ದು ಅದು ಹೊರ ಪ್ರಪಂಚಕ್ಕೆ ಬಹಳ ದೀರ್ಘವಾದ ಅವಧಿಯವರೆಗೂ ಶೋಧನೆಗೆ ಒಳಪಟ್ಟಿರಲ್ಲ. ಸಹರಾ ಮರುಭೂಮಿ ಇತ್ತು ಅನ್ನೋದು ಯಾರಿಗೂ ಗೊತ್ತಿಲ್ಲ ಇತ್ತೀಚಿನ ದಿನಗಳವರೆಗೆ. ಆದ್ದರಿಂದ ಆಫ್ರಿಕಾ ಖಂಡವನ್ನು ಕತ್ತಲೆಯ ಖಂಡ ಅಂತ ಕರಿತಿದ್ರು. ಈಗ ಆಫ್ರಿಕಾ ಖಂಡದಲ್ಲಿ 52 ದೇಶಗಳು ಇವೆ ಮತ್ತು ಇದರ ಸ್ಥಾನ ಎಲ್ಲಿದೆ ಅಂದರೆ, ಆಫ್ರಿಕಾ ಖಂಡ 37 ಡಿಗ್ರಿ ಉತ್ತರ ಮತ್ತು 35 ಡಿಗ್ರಿ ದಕ್ಷಿಣ ಅಕ್ಷಾಂಶ ಮತ್ತು 17 ಡಿಗ್ರಿ ಪಶ್ಚಿಮ ಮತ್ತು 50 ಡಿಗ್ರಿ ಪೂರ್ವ ರೇಖಾಂಶಗಳ ನಡುವೆ ನೆಲೆಸಿದೆ. ಇನ್ನು ಆಫ್ರಿಕಾ ಖಂಡವನ್ನು ಕೇಂದ್ರೀಯ ಖಂಡ ಅಂತ ಕರೀತಾರೆ. ಯಾಕಂದರೆ ವಿಶೇಷವಾದ ಸಂಗತಿ ಏನಂದರೆ, ಈ ಖಂಡದಲ್ಲಿ ಕರ್ಕಾಟಕ ವೃತ್ತ ಮತ್ತು ಮಕರ ವೃತ್ತ ಎರಡೂ ಹಾದು ಹೋಗ್ತವೆ. ಹಾಗೆ ಭೂಮಧ್ಯ ರೇಖೆ ಹೆಚ್ಚು ಕಡಿಮೆ ಈ ಖಂಡದ ಮಧ್ಯಭಾಗದಿಂದ ಹಾಯ್ದು ಹೋಗುತ್ತೆ. ಭೂಮಧ್ಯ ರೇಖೆ ಮಧ್ಯಭಾಗದಿಂದ ಹಾಯ್ದು ಹೋಗೋದ್ರಿಂದ ಆಫ್ರಿಕಾ ಖಂಡವನ್ನು ಕೇಂದ್ರೀಯ ಖಂಡ ಅಂತ ಕರೆಯಲಾಗುತ್ತೆ. ಇನ್ನು ಇದರ ವಿಸ್ತೀರ್ಣಕ್ಕೆ ಬಂದರೆ, ಆಫ್ರಿಕಾದ ಒಟ್ಟು ವಿಸ್ತೀರ್ಣ 30.4 ಮಿಲಿಯನ್ ಚದರ ಕಿಲೋಮೀಟರ್. ಇನ್ನು ಆಫ್ರಿಕಾದ ಭೌಗೋಳಿಕ ಸನ್ನಿವೇಶಕ್ಕೆ ಬಂದರೆ, ಆಫ್ರಿಕಾದ ಬಹುತೇಕ ಭೂಭಾಗ ಒಂದಿಲ್ಲೊಂದು ಸಮುದ್ರ ಅಥವಾ ಮಹಾಸಾಗರಗಳಿಂದ ಸುತ್ತುವರೆದಿದೆ. ಇಲ್ಲಿ ನೋಡೋದಾದರೆ ಉತ್ತರದಲ್ಲಿ ಮೆಡಿಟೇರಿಯನ್ ಮತ್ತು ಪಶ್ಚಿಮದಲ್ಲಿ ಅಟ್ಲಾಂಟಿಕ್ ಮತ್ತು ಪೂರ್ವದಲ್ಲಿ ಕೆಂಪು ಸಮುದ್ರ ಮತ್ತು ಹಿಂದೂ ಸಾಗರಗಳಿಂದ ಇದು ಸುತ್ತುವರಿಯಲ್ಪಡುತ್ತೆ. ಇನ್ನು ಆಫ್ರಿಕಾ ಖಂಡದ ಸಮುದ್ರ ತೀರ 30,500 ಕಿಲೋಮೀಟರ್ ಉದ್ದವನ್ನು ಹೊಂದಿದೆ. ಇನ್ನು ಆಫ್ರಿಕಾ ಖಂಡದ ಪ್ರಾಕೃತಿಕ ಲಕ್ಷಣಗಳು, ಇದನ್ನು ವಿಶಾಲವಾದ ಪ್ರಸ್ಥಭೂಮಿ ಅಂತ ಕರೆಯಲಾಗುತ್ತೆ. ಆಫ್ರಿಕಾ ಖಂಡದ ಪ್ರಾಕೃತಿಕ ಲಕ್ಷಣ ಅದರ ಆಂತರಿಕ ರಚನೆಯ ಪ್ರತಿಬಿಂಬ ಆಗಿರುತ್ತೆ. ಇಡೀ ಖಂಡವನ್ನು ವಿಶಾಲವಾದ ಪ್ರಸ್ಥಭೂಮಿ ಅಂತ ಪರಿಗಣನೆ ಮಾಡ್ತಾರೆ. ಇದು ಪುರಾತನ ಸ್ಫಟಿಕ ಶಿಲೆಗಳಿಂದ ನಿರ್ಮಿತವಾದ ಪೀಠಭೂಮಿ ಅಂತ ಕರೆಯಲಾಗುತ್ತೆ. ಆಫ್ರಿಕಾ ಖಂಡದ ಸಮುದ್ರ ತೀರ ಆಲ್ಮೋಸ್ಟ್ ನೇರವಾಗಿರುತ್ತೆ. ಇನ್ನು ಸೀಳು ಕಣಿವೆಗೆ ಬಂದರೆ, ಸೀಳು ಕಣಿವೆ ಅಂದರೆ ಏನು? 2 ಸಾಮಾನ್ಯ
ತಗ್ಗುಗಳ ನಡುವೆ ಭೂಭಾಗ ಕುಸಿಯೋದ್ರಿಂದ ನಿರ್ಮಾಣ ಆಗುವಂತಹ ಸಮನಾದ ತಳವುಳ್ಳ ಕಣಿವೆಯನ್ನು ಸೀಳು ಕಣಿವೆ ಅಂತ ಕರೀತಾರೆ. ಎರಡು ತಗ್ಗು ಪ್ರದೇಶಗಳ ನಡುವೆ ಭೂಮಿ ಕುಸಿಯುತ್ತೆ, ಆಗ ಒಂದು ಸಮಾನವಾದ ತಳವುಳ್ಳ ಕಣಿವೆ ಏರ್ಪಡೋದ್ರಿಂದ ಅದನ್ನು ಸೀಳು ಕಣಿವೆ ಅಂತ ಕರೀತಾರೆ. ಆಫ್ರಿಕಾದ ಸೀಳು ಕಣಿವೆ ಬಹಳ ಉದ್ದವಾಗಿದೆ, ಅಂದರೆ 6900 ಕಿಲೋಮೀಟರ್ ಉದ್ದವನ್ನು ಆಫ್ರಿಕಾದ ಸೀಳು ಕಣಿವೆ ಹೊಂದಿದೆ. ಆದ್ದರಿಂದ ಅದನ್ನು ಮಹಾಸೀಳು ಕಣಿವೆ ಅಂತ ಕರೆಯಲಾಗುತ್ತೆ. ಇನ್ನು ಆಫ್ರಿಕಾದ ತಗ್ಗು ಪ್ರದೇಶಗಳನ್ನು ವಿಂಗಡಣೆ ಮಾಡ್ತಾರೆ. ಸುಡಾನ್ ತಗ್ಗು ಪ್ರದೇಶ, ಚಾಡ್ ತಗ್ಗು ಪ್ರದೇಶ, ಚೋಫ್ ತಗ್ಗು ಪ್ರದೇಶ, ಕಾಂಗೋ ಅಥವಾ ಜೈರೆ ತಗ್ಗು ಪ್ರದೇಶ, ಕಲಹರಿ ತಗ್ಗು ಪ್ರದೇಶ ಅಂತ ವಿಂಗಡಣೆ ಮಾಡಲಾಗುತ್ತೆ. ಇನ್ನು ಸುಡಾನ್ ತಗ್ಗು ಪ್ರದೇಶ ಬಿಳಿ ಮತ್ತು ನೀಲಿ ನೈಲ್ ನದಿ ಹರಿಯುವ ಪ್ರದೇಶ ಆಗಿರುತ್ತೆ. ಪ್ರಪಂಚದಲ್ಲೇ ಅತಿ ವಿಸ್ತಾರವಾಗಿರುವ ಈ ಜವುಗು ಭೂಮಿಯನ್ನು ಸುಡ್ ಅಂತ ಕರೆಯಲಾಗುತ್ತೆ. SUDD ಸಡ್ ಅಂದರೆ ಪ್ರಪಂಚದಲ್ಲೇ ಅತಿ ವಿಸ್ತಾರವಾದ ಜವುಗು ಭೂಮಿ ಇದು. ಇನ್ನು ಚಾಡ್ ತಗ್ಗು ಪ್ರದೇಶ, ಇದು ಸರೋವರದಿಂದ ಆವರಿಸಿಕೊಂಡಿದೆ. ಇದು ಸಹ ಜವುಗು ಪ್ರದೇಶ. ಸಹರಾ ಮರುಭೂಮಿ ಆಕ್ರಮಿಸುತ್ತೆ. ಇನ್ನು ಚೋಫ್ ತಗ್ಗು ಪ್ರದೇಶ ಸಹರಾ ಮರುಭೂಮಿಯ ಪಶ್ಚಿಮ ಭಾಗ ಇದು ಒಳಗೊಂಡಿದೆ ಮತ್ತು ಮಾರಿಟೇನಿಯಾ ಮಾಲಿ ಗಡಿಯ ಉದ್ದಕ್ಕೂ ಸಾಕಷ್ಟು ಇದು ವಿಸ್ತರಿಸಿಕೊಂಡಿದೆ. ಈ ಮೂಲಕ ನೈಜರ್ ನದಿ ಹರಿದು ಹೋಗುತ್ತೆ. ಇನ್ನು ಕಾಂಗೋ ಅಥವಾ ಜೈರೆ ತಗ್ಗು ಪ್ರದೇಶ ಅಂದರೆ ಒಂದು ರಚನಾತ್ಮಕ ಭೂಸ್ವರೂಪ. ಇದು ಪ್ರಸ್ಥಭೂಮಿಯಿಂದ ಸುತ್ತುವರಿಯಲ್ಪಡುತ್ತೆ. ಈ ಮೂಲಕ ಕಾಂಗೋ ಮತ್ತು ಅದರ ಉಪನದಿಗಳು ಹರಿದು ಹೋಗುತ್ತೆ. ಇದು ಒಂದು ಅರಣ್ಯ ಪ್ರದೇಶ ಕೂಡ, ಕಾಂಗೋ ತಗ್ಗು ಪ್ರದೇಶ. ಇನ್ನು ಕಲಹರಿ ತಗ್ಗು ಪ್ರದೇಶಕ್ಕೆ ಬಂದರೆ ಬಹಳಷ್ಟು ಮಟ್ಟಿಗೆ ಮರುಭೂಮಿ ಮತ್ತು ಸ್ಟೆಪ್ಪಿ ಹುಲ್ಲುಗಾವಲಿನ ಭಾಗ ಕಲಹರಿ ತಗ್ಗು ಪ್ರದೇಶ. ಇದು ಪ್ರಸ್ಥಭೂಮಿಗಳಿಂದ ಸುತ್ತುವರಿಯುತ್ತೆ. ಇದು ಆಫ್ರಿಕಾದ ತಗ್ಗು ಪ್ರದೇಶಗಳು. ಇನ್ನು ಸರೋವರಗಳು. ಆಫ್ರಿಕಾದಲ್ಲಿ ಸರೋವರಗಳು ಆರ್ಥಿಕ ಸಾಮರ್ಥ್ಯವನ್ನು ವೃದ್ಧಿಸುವ ಗುಣವನ್ನು ಹೊಂದಿವೆ. ಇವು ಅತ್ಯಂತ ಸುಂದರವಾಗಿದ್ದು ಪ್ರವಾಸಿಗರನ್ನು ಆಕರ್ಷಣೆ ಮಾಡುತ್ತೆ. ಅವುಗಳಲ್ಲಿ 8 ಪ್ರಮುಖವಾದವು. ಯಾವ್ಯಾವಂದರೆ, ಸೀಳು ಕಣಿವೆಯ ಪಶ್ಚಿಮಕ್ಕೆ ಆಲ್ಬರ್ಟ್, ಎಡ್ವರ್ಡ್, ಕಿವು, ಟಾಂಗನಿಕಾ ಈ ಎಲ್ಲ ಸರೋವರಗಳು ಬಂದರೆ, ಸೀಳು ಕಣಿವೆಯ ಪೂರ್ವಕ್ಕೆ ರುಡಾಲ್ಫ್, ನಟ್ರೋನ್, ಇಯಾಸಿ ಅನ್ನುವಂತಹ ಸರೋವರಗಳು ಕಂಡುಬರ್ತವೆ. ಇವುಗಳಲ್ಲಿ ಟಾಂಗನಿಕಾ ಪ್ರಪಂಚದ 2ನೇ ಅತಿ ಆಳವಾದ ಸರೋವರ ಅಂತ ಕರೆಯಲ್ಪಡುತ್ತೆ. ಇದರ ಆಳ 1436 ಮೀಟರ್ ಇದರ ಆಳ ಇರುತ್ತೆ. ಇನ್ನು ವಿಕ್ಟೋರಿಯಾ ಸರೋವರ, ಇದು ಒಂದು ಇಂಪಾರ್ಟೆಂಟ್ ಸರೋವರ. ಇದು ಆಫ್ರಿಕಾದ ಬಹುದೊಡ್ಡ ಸರೋವರ ಅಂತ ಕರೆಯಲ್ಪಡುತ್ತೆ ಮತ್ತು ಇದರ ವಿಸ್ತಾರ ನೋಡೋದಾದರೆ 69,481 ಚದರ ಕಿಲೋಮೀಟರ್ ವಿಸ್ತಾರವನ್ನು ವಿಕ್ಟೋರಿಯಾ ಸರೋವರ ಹೊಂದಿದೆ. ಇನ್ನು ಆಫ್ರಿಕಾ ಖಂಡದ ಪರ್ವತಗಳು, ಇವು ನಮ್ಮ ಭಾರತದ ಹಿಮಾಲಯ ಪರ್ವತಗಳಂತೆಯೇ ಮಡಿಕೆ ಪರ್ವತಗಳ ಗುಣವನ್ನು ಹೊಂದಿವೆ. ಇವು ದಕ್ಷಿಣ ಯುರೋಪಿನ ಪರ್ವತಗಳ ಮುಂದುವರಿದ ಪರ್ವತಗಳು. ಮೌಂಟ್ ಟಾಬ್ಲಾಕ್ ಅನ್ನುವಂತಹ ಶಿಖರ ಎತ್ತರವಾದ ಶಿಖರ. ಅಟ್ಲಾಸ್ ಸರಣಿಗಳು ಅಲ್ಜೀರಿಯಾ, ಮೊರಾಕೊ ಮತ್ತು ಟುನಿಸಿಯಾ ಅನ್ನುವಂಥ ಪ್ರದೇಶಗಳಲ್ಲಿ ಇವು ಹಬ್ಬಿಕೊಂಡಿವೆ. ಇನ್ನು ಅಟ್ಲಾಸ್ ಸರಣಿಯಲ್ಲಿ ಏನು ಬರುತ್ತೆ, ಮೌಂಟ್ ಟಾಬ್ಲಾಕ್ ಅನ್ನುವಂತಹ ಎತ್ತರದ ಶಿಖರ ಕಂಡುಬರುತ್ತೆ. ಇನ್ನು ಡ್ರೇಕನ್ಸ್ಬರ್ಗ್ ಪರ್ವತಗಳು ಆಫ್ರಿಕಾದ ಆಗ್ನೇಯ ಸಮುದ್ರದ ತೀರದ ಉದ್ದಕ್ಕೂ ಇವು ಹಬ್ಕೊಂಡಿವೆ. ಇವು ಹೆಸರಿಗಷ್ಟೇ ಪರ್ವತಗಳು ಅನಿಸ್ಕೊಂಡ್ರು ಇವು ಏನಾಗಿವೆ, ಪೀಠಭೂಮಿಗಳ ಓರೆಯಾದ ಅಂಚುಗಳಾಗಿವೆ. ಇವು ಆ್ಯಕ್ಚುಲಿ ಪರ್ವತಗಳು ಅಂತ ಕರೆಸ್ಕೊಂಡ್ರು ಇವು ಏನು, ಪೀಠಭೂಮಿಯ ಓರೆಯ ಅಂಚುಗಳು. ಇನ್ನು ಕಿಲಿಮಾಂಜಾರೋ ಪರ್ವತಗಳು, ಈ ಪರ್ವತ ಶ್ರೇಣಿಯು ಆಫ್ರಿಕಾದ ಪೂರ್ವ ಭಾಗದಲ್ಲಿ ಕಂಡುಬರುತ್ತೆ. ಇದು ಆಫ್ರಿಕಾ ಖಂಡದ ಅತ್ಯಂತ ಎತ್ತರವಾದ ಶಿಖರವನ್ನು ಹೊಂದಿದೆ. ಅದರ ಎತ್ತರ 5895 ಮೀಟರ್.
ಇದು ಆಫ್ರಿಕಾದ ಅತಿ ಎತ್ತರದ ಶಿಖರ. ಇನ್ನು ಸುಯೇಜ್ ಭೂಕಂಠ ಅಂದರೆ ಏನು? ಎರಡು ವಿಶಾಲವಾದ ಭೂಭಾಗಗಳನ್ನು ಕೂಡಿಸೋದು ಮತ್ತು ಎರಡು ಜಲರಾಶಿಗಳನ್ನು ಪ್ರತ್ಯೇಕಿಸುವ ಕಿರಿದಾದ ಭೂಭಾಗವನ್ನು ಭೂಕಂಠ ಅಂತ ಕರೆಯಲಾಗುತ್ತೆ. ಅವುಗಳಲ್ಲಿ ಸುಯೇಜ್ ಭೂಕಂಠ ಮುಖ್ಯವಾದದ್ದು. ಇದು ಏನು ಮಾಡುತ್ತೆ? ಮೆಡಿಟೇರಿಯನ್ ಮತ್ತು ಕೆಂಪು ಸಮುದ್ರವನ್ನು ಬೇರ್ಪಡಿಸುತ್ತೆ. ಇದು ಮೆಡಿಟೇರಿಯನ್ ಮತ್ತು ಕೆಂಪು ಸಮುದ್ರದ ನಡುವಿನ ಕಿರಿದಾದ ಭೂಭಾಗ ಮತ್ತು ಇದು ಏಷ್ಯಾ ಮತ್ತು ಆಫ್ರಿಕಾವನ್ನು ಸೇರಿಸುತ್ತೆ ಸುಯೇಜ್ ಭೂಕಂಠ. ಇವೆಲ್ಲ ಆಫ್ರಿಕಾ ಖಂಡದ ಪರ್ವತಗಳು. ಇನ್ನು ಜಲಸಂಪನ್ಮೂಲ. ಆಫ್ರಿಕಾ ಖಂಡದ ಜಲಸಂಪನ್ಮೂಲಕ್ಕೆ ಬಂದರೆ ಮೊದಲನೇದು ಆಫ್ರಿಕಾದ ನದಿಗಳು. ಆಫ್ರಿಕಾದ ನದಿ ವ್ಯವಸ್ಥೆಗಳು ತಮ್ಮದೇ ಆದ ವೈಚಿತ್ರ್ಯವನ್ನು ಹೊಂದಿವೆ. ಬಹಳಷ್ಟು ನದಿಗಳು ತಮ್ಮ ಮೇಲ್ಕಣಿವೆ ಪಾತ್ರದಲ್ಲಿ ಆಳವಾದ ಕಂದರಗಳನ್ನು ನಿರ್ಮಿಸ್ತವೆ. ಇಂಪಾರ್ಟೆಂಟ್ ನೈಲ್ ನದಿ. ಆಫ್ರಿಕಾದ ಇತರ ಮಹತ್ವದ ನದಿಗಳು ಸೆನೆಗಲ್, ಆರೆಂಜ್, ಲಿಂಪೋಪೋಗಳಾದರೆ ಪ್ರಮುಖ ನದಿಗಳು ನೈಲ್, ಕಾಂಗೋ, ನೈಜರ್ ಮತ್ತು ಜಾಂಬೇಜಿ ಅನ್ನುವಂತಹ ನದಿಗಳು. ಮೊದಲನೇದು ನೈಲ್ ನದಿ. ನೈಲ್ ನದಿ ಜಗತ್ತಿನ ಅತ್ಯಂತ ಉದ್ದವಾದ ನದಿ. ಇದರ ಉದ್ದ 6650 ಕಿಲೋಮೀಟರ್ ಉದ್ದ ಇದು ಹರಿಯುತ್ತೆ. ವಿಕ್ಟೋರಿಯಾ ಸರೋವರದಲ್ಲಿ ನೈಲ್ ನದಿ ಉಗಮ ಆಗುತ್ತೆ. ಸಹರಾ ಮರುಭೂಮಿಯ ಗುಂಟ ಇದು ಉತ್ತರಾಭಿಮುಖವಾಗಿ ಹರಿದು ಮೆಡಿಟೇರಿಯನ್ ಸಮುದ್ರವನ್ನು ಸೇರುತ್ತೆ. ನೈಲ್ ನದಿಯ ಬಯಲು ಅತ್ಯಂತ ಫಲವತ್ತಾಗಿದೆ. ಸಹಸ್ರಾರು ಜನರ ಬದುಕಿಗೆ ಇದು ನೆರವಾಗುತ್ತೆ. ಜನರು ಅದರ ನೀರನ್ನು ನೀರಾವರಿಗಾಗಿ ಬಳಸ್ತಾರೆ ಮತ್ತು ಅಲ್ ಗಜಲ್ ಎಂಬುದು ಎಡದಡೆಯ ಉಪನದಿಯಾಗಿರುತ್ತೆ. ಅಲ್ ಗಜಲ್ ನೈಲ್ ನದಿಯ ಉಪನದಿ. ಹಾಗೆ ಸೂಬತ್, ನೀಲಿ ನೈಲ್, ಅಟ್ಟಾರ್ ಅನ್ನುವಂಥವು ಕೂಡ ಬಲದಡೆಯ ಉಪನದಿಗಳು. ಈ ಎಲ್ಲವೂ ಕೂಡ ನೈಲ್ ನದಿಯ ಉಪನದಿಗಳು. ಇನ್ನು ನೈಲ್ ನದಿಗೆ ನಿರ್ಮಿಸಿರುವಂತಹ ಅಣೆಕಟ್ಟುಗಳಲ್ಲಿ ಆಸ್ವಾನ್ ಅತಿ ದೊಡ್ಡದು. ಎರಡನೇದಾಗಿ ಕಾಂಗೋ ನದಿ. ಇದನ್ನು ಜೈರೆ ನದಿ ಅಂತಲೂ ಕರೀತಾರೆ. ಕಾಂಗೋ ಅಥವಾ ಜೈರೆ ನದಿ ಆಫ್ರಿಕಾದ ಎರಡನೆಯ ಉದ್ದವಾದ ನದಿ. ಆಫ್ರಿಕಾದ ಜನ ಈ ನದಿಯನ್ನು ವಿವಿಧ ಹೆಸರುಗಳಿಂದ ಕರೀತಾರೆ. ಈ ನದಿಯನ್ನು ಲೂ ಆಪುಲಾ ಅನ್ನುವಂಥ ಹೆಸರಿನಿಂದ ಕರೀತಾರೆ. ಮುಂದುವರೆದು ಇದು ಲೂ ಅಲಾಬಾ ಅನ್ನುವಂಥ ಹೆಸರಿನಿಂದಲೂ ಕೂಡ ಕರೆಯಲ್ಪಡುತ್ತೆ. ಇದರ ಉದ್ದ 4640 ಕಿಲೋಮೀಟರ್. ಇದು ಹರಿದು ಅಟ್ಲಾಂಟಿಕ್ ಸಮುದ್ರವನ್ನು ಸೇರುತ್ತೆ. ನೆಕ್ಸ್ಟ್ ನೈಜರ್ ನದಿ. ಆಫ್ರಿಕಾದ ಮೂರನೆಯ ಉದ್ದವಾದ ನದಿ. ಇದು ಕೂಡ ಅಟ್ಲಾಂಟಿಕ್ ಸಮುದ್ರವನ್ನು ಸೇರುತ್ತೆ. ಇದರ ಉದ್ದ 4000 ಕಿಲೋಮೀಟರ್. ನೆಕ್ಸ್ಟ್ ಜಾಂಬೇಜಿ ನದಿ. ಇದು ಆಫ್ರಿಕಾದ 4ನೆಯ ಉದ್ದವಾದ ನದಿ. ಇದು ಹರಿದು ಹಿಂದೂ ಮಹಾಸಾಗರವನ್ನು ಸೇರುತ್ತೆ. ಈ ನದಿಯಿಂದ ಉತ್ಪತ್ತಿಯಾದ ಜಲಪಾತವನ್ನು ವಿಕ್ಟೋರಿಯಾ ಜಲಪಾತ ಅಂತ ಕರೆಯಲಾಗುತ್ತೆ. ಇದು ಕಂದರವನ್ನು ಉಂಟು ಮಾಡುತ್ತೆ. ಅದು ಕರಿಬಾ ಕಂದರ ಅನ್ನುವಂಥದ್ದು. ಜಾಂಬೇಜಿ ನದಿಯ ಉದ್ದ 3500 ಕಿಲೋಮೀಟರ್ಗಳು. ನಂತರದಲ್ಲಿ ಬರೋದು ಸೆನೆಗಲ್ ನದಿ. ಇದು ಗಿನಿಯ ಗೌಟಾ ಜಾಲ್ಲೋನ್ ಪ್ರಸ್ಥಭೂಮಿಯಲ್ಲಿ ಉಗಮ ಆಗುತ್ತೆ. ಇದರ ಉದ್ದ 1640 ಕಿಲೋಮೀಟರ್. ಇದು ಹರಿದು ಅಟ್ಲಾಂಟಿಕ್ ಸಮುದ್ರವನ್ನು ಸೇರುತ್ತೆ. ಇನ್ನು ಆಫ್ರಿಕಾ ಖಂಡದ ವಾಯುಗುಣ, ಸ್ವಾಭಾವಿಕ ಸಸ್ಯವರ್ಗ ಮತ್ತು ಪ್ರಾಣಿ ಸಂಪತ್ತಿಗೆ ಬಂದರೆ ಮೊದಲನೇದು ವಾಯುಗುಣ. ಅತ್ಯಂತ ಉದ್ದ ಮತ್ತು ಅಗಲವುಳ್ಳಂತಹ ಆಫ್ರಿಕಾ ಖಂಡ ಉತ್ತರಾರ್ಧಗೋಳ ಮತ್ತು ದಕ್ಷಿಣಾರ್ಧಗೋಳದಲ್ಲಿ ವಿಸ್ತರಣೆಗೊಂಡಿದೆ. ಹೀಗಾಗಿ ಇದನ್ನು ಕೇಂದ್ರ ಸ್ಥಾನ ಭೂಖಂಡ ಅಂತ ಕರೆಯಲಾಗುತ್ತೆ. ಇದು ಉಷ್ಣವಲಯದ ವಾಯುಗುಣವನ್ನು ಹೊಂದಿದೆ. ಹಾಗೆ ಇಲ್ಲಿ ಕ್ಯಾಮ್ರೂನ್ ಆಫ್ರಿಕಾದ ಅತ್ಯಂತ ತೇವ ಪ್ರದೇಶ ಅಂತ ಕರೆಯಲ್ಪಡುತ್ತೆ. ಇಲ್ಲಿ ಸರಾಸರಿ 1016 ಸೆಂಟಿಮೀಟರ್ ವಾರ್ಷಿಕ ಮಳೆಯನ್ನು ಈ ಪ್ರದೇಶ ಪಡೆಯುತ್ತೆ. ಇನ್ನು ಆಫ್ರಿಕಾ ಖಂಡದ ವಾಯುಗುಣವನ್ನು 8 ವಿಭಾಗಗಳಾಗಿ 8 ವಲಯಗಳಾಗಿ ವಿಂಗಡಿಸಲಾಗುತ್ತೆ. ಅವು ಸಮಭಾಜಕ ವೃತ್ತದ ತೇವು ಪ್ರದೇಶ, ಸವನ್ನಾ ಮಾದರಿ ಪ್ರದೇಶ, ಉಷ್ಣವಲಯದ ಮರುಭೂಮಿ ಪ್ರದೇಶ, ಮೆಡಿಟೇರಿಯನ್ ಪ್ರದೇಶ,
ಹಾಗೆ ಸಮಶೀತೋಷ್ಣ ಹುಲ್ಲುಗಾವಲು ಪ್ರದೇಶ, ಎತ್ತರವುಳ್ಳ ಪ್ರದೇಶ, ಆರ್ದ್ರ ಉಪ ಉಷ್ಣವಲಯ, ಶುಷ್ಕ ಚಳಿಗಾಲವುಳ್ಳಂಥ ಉಪ ಉಷ್ಣವಲಯ ಅಂತ ವಿಂಗಡಣೆ ಮಾಡಲಾಗುತ್ತೆ. ಮೊದಲನೇದಾಗಿ ಸಮಭಾಜಕ ವೃತ್ತದ ತೇವು ಪ್ರದೇಶ. ಇದು ಸಮಭಾಜಕ ವೃತ್ತದ ಎರಡೂ ಕಡೆಗೂ ಹರಡಿರುವಂತಹ ತಗ್ಗು ಪ್ರದೇಶ ಹಾಗೂ ಕಾಂಗೋ ಬಯಲಿನಲ್ಲಿ ಗಿನಿ ಪ್ರದೇಶದವರೆಗೂ ಇದು ವಿಸ್ತರಣೆ ಆಗಿರುತ್ತೆ. ಇನ್ನು ನಿತ್ಯವೂ ಇಲ್ಲಿ ಮಧ್ಯಾಹ್ನದ ವೇಳೆಗೆ ಸುರಿಮಳೆ ಆಗುತ್ತೆ. ಅದು ಪರಿಸರಣ ರೀತಿಯ ಮಳೆ. ಇನ್ನು ಸವಣ್ಣಾ ಮಾದರಿ ವಾಯುಗುಣ. ಇದು ಸೋಮಾಲಿಯಾ, ಇಥಿಯೋಪಿಯಾ, ಸುಡಾನ್ ಮುಂತಾದ ಪ್ರಾಂತಗಳನ್ನು ಒಳಗೊಂಡಿದೆ. ಈ ಮಾದರಿಯ ವಾಯುಗುಣ ಹೆಚ್ಚಾಗಿ ಸುಡಾನ್ನಲ್ಲಿ ಕಂಡುಬರುತ್ತೆ. ಹೀಗಾಗಿ ಅದನ್ನು ಸುಡಾನ್ ಮಾದರಿ ವಾಯುಗುಣ ಅಂತಲೂ ಕರೆಯಲಾಗುತ್ತೆ. ಇನ್ನು ಇಲ್ಲಿ ಉಷ್ಣಾಂಶ ಹೆಚ್ಚು ಮತ್ತು ಬೇಸಿಗೆಯಲ್ಲೂ ಕೂಡ ಇಲ್ಲಿ ಹೆಚ್ಚು ಮಳೆಯಾಗುತ್ತೆ. ಇನ್ನು ಮೂರನೇದು ಉಷ್ಣವಲಯದ ಮರುಭೂಮಿ ಪ್ರದೇಶ. ಇಲ್ಲಿ ಮಳೆ ಬಹಳ ವಿರಳ. ಆಫ್ರಿಕಾ ಖಂಡದ ಉತ್ತರ ಭಾಗ, ದಕ್ಷಿಣ ಭಾಗ ಎರಡಲ್ಲೂ ಕೂಡ ಮರುಭೂಮಿಗಳನ್ನು ನಾವು ಕಾಣ್ತೀವಿ. ಈ ಪ್ರದೇಶದಲ್ಲಿ ಬೇಸಿಗೆ ಅತಿ ಉಷ್ಣವಾಗಿದ್ದರೆ ಚಳಿಗಾಲ ತಂಪಾಗಿರುತ್ತೆ. ಬೇಸಿಗೆ ಮತ್ತು ಚಳಿಗಾಲಗಿಂತಲೂ ಹಗಲು ಮತ್ತು ರಾತ್ರಿಗಳ ಉಷ್ಣಾಂಶದ ಹಂಚಿಕೆಯಲ್ಲಿ ಇಲ್ಲಿ ಹೆಚ್ಚು ವ್ಯತ್ಯಾಸ ಇರುತ್ತೆ. ಮಳೆ ಕಡಿಮೆ ಇರುತ್ತೆ. ಆಕಾಶದಲ್ಲಿ ಮೋಡಗಳ ರಚನೆ ಕೂಡ ಅತ್ಯಂತ ವಿರಳ. ಮತ್ತು ಮೆಡಿಟೇರಿಯನ್ ವಾಯುಗುಣ ಪ್ರದೇಶ. ಆಫ್ರಿಕಾ ಖಂಡದ ಉತ್ತರ ಕರಾವಳಿ ಪ್ರದೇಶ ಹಾಗೂ ದಕ್ಷಿಣದ ತುದಿ ಭಾಗಗಳಲ್ಲಿ ಇಂತಹ ವಾಯುಗುಣ ಕಂಡುಬರುತ್ತೆ. ಇಲ್ಲಿ ಶುಷ್ಕವಾದ ಬೇಸಿಗೆ ಮತ್ತು ತಂಪು ಮತ್ತು ಮಳೆ ಬೀಳುವ ಚಳಿಗಾಲಗಳು ಈ ವಾಯುಗುಣದ ಲಕ್ಷಣಗಳು. ಇನ್ನು ಸಮಶೀತೋಷ್ಣದ ಹುಲ್ಲುಗಾವಲು ಪ್ರದೇಶ. ಇದನ್ನು ಉನ್ನತ ವೆಲ್ಡ್ ಪ್ರದೇಶ ಅಂತಲೂ ಕರೆಯಲಾಗುತ್ತೆ. ಡಚ್ ಭಾಷೆಯಲ್ಲಿ ವೆಲ್ಡ್ ಅಂದರೆ ಕ್ಷೇತ್ರ ಅಂತ ಅರ್ಥ. ಡಚ್ ಭಾಷೆಯಲ್ಲಿ ವೆಲ್ಡ್ ಅಂದರೆ ಕ್ಷೇತ್ರ ಅಂತ ಅರ್ಥ. ಈ ವಾಯುಗುಣ ಪ್ರದೇಶ ದಕ್ಷಿಣ ಆಫ್ರಿಕಾದ ಒಳನಾಡಿನಲ್ಲಿ ಕಂಡುಬರುತ್ತೆ. ಇಲ್ಲಿ ಬೇಸಿಗೆಯಲ್ಲಿ ತಾಪಮಾನ ಹೆಚ್ಚಾಗಿರುತ್ತೆ. ಚಳಿಗಾಲದಲ್ಲಿ ಶೀತ ಮತ್ತು ಈ ಎರಡೂ ಕಾಲಗಳಲ್ಲಿ ಮಳೆಯ ಪ್ರಮಾಣ ಕಡಿಮೆ ಇರುತ್ತೆ. ಇದು ಈ ವಾಯುಗುಣ ಪ್ರದೇಶದ ಲಕ್ಷಣ. ಇನ್ನು ಎತ್ತರವುಳ್ಳ ವಾಯುಗುಣ ಪ್ರದೇಶ. ಇಲ್ಲಿ ತಂಪಾದ ವಾಯುಗುಣವನ್ನು ಕಾಣ್ತೀವಿ. ಮಳೆಯ ಹಂಚಿಕೆಯೂ ಕೂಡ ಅತ್ಯಂತ ವಿರಳ ಆಗಿರುತ್ತೆ. ಬೇಸಿಗೆಯಲ್ಲಿ ಮಾತ್ರ ಸ್ವಲ್ಪ ಮಳೆ ಆಗುತ್ತೆ. ಇನ್ನು ಆರ್ದ್ರ ಉಪ ಉಷ್ಣವಲಯದ ವಾಯುಗುಣ ಪ್ರದೇಶ. ಈ ಪ್ರದೇಶ ಡ್ರೇಕನ್ಸ್ಬರ್ಗ್ ಪರ್ವತಗಳ ಭಾಗಗಳಲ್ಲಿ ಮತ್ತು ಮಡಗಾಸ್ಕರ್ ದ್ವೀಪಗಳನ್ನು ಇದು ಒಳಗೊಂಡಿರುತ್ತೆ. ಇಲ್ಲಿನ ವಾಯುಗುಣದಲ್ಲಿ ಬೇಸಿಗೆ ಅತಿ ಉಷ್ಣ ಆಗಿರುತ್ತೆ. ಬೇಸಿಗೆ ಅತಿ ಉಷ್ಣ ಮತ್ತು ಮಳೆಯಿಂದಲೂ ಮತ್ತು ಚಳಿಗಾಲವು ತಂಪು ಮತ್ತು ಶುಷ್ಕತೆಯಿಂದ ಕೂಡಿರುತ್ತೆ. ಇನ್ನು ಶುಷ್ಕ ಚಳಿಗಾಲವುಳ್ಳ ಉಪ ಉಷ್ಣವಲಯ. ಇದು ಆಫ್ರಿಕಾದ ಆಗ್ನೇಯ ಭಾಗವನ್ನು ಒಳಗೊಂಡಿದೆ. ಇಲ್ಲಿ ಶಾಖ ಮತ್ತು ಮಳೆ ಬೀಳುವ ಬೇಸಿಗೆ, ಸೌಮ್ಯ ಮತ್ತು ಸೂಕ್ಷ್ಮತೆಯುಳ್ಳ ಚಳಿಗಾಲ ಈ ಪ್ರದೇಶದ ವಾಯುಗುಣದ ಲಕ್ಷಣ. ಇನ್ನು ಆಫ್ರಿಕಾ ಖಂಡದ ಸ್ವಾಭಾವಿಕ ಸಸ್ಯವರ್ಗ. ಆಫ್ರಿಕಾದ ಪ್ರತಿಯೊಂದು ಸಸ್ಯವರ್ಗ ಇಲ್ಲಿ ಸ್ವಾಭಾವಿಕವಲ್ಲ. ಇಲ್ಲಿ ಪ್ರತಿಯೊಂದು ಸಸ್ಯವರ್ಗ ವೈವಿಧ್ಯತೆಯಿಂದ ಕೂಡಿದೆ. ಸಸ್ಯ ಮತ್ತು ಪ್ರಾಣಿ ವರ್ಗಗಳ ಮೇಲೆ ವಾಯುಗುಣ, ಮಣ್ಣು, ಮೇಲ್ಮೈ ಲಕ್ಷಣಗಳು ಮತ್ತು ಮಾನವನ ಪ್ರವೇಶಗಳ ಪರಸ್ಪರ ಪೂರಕ ಪ್ರಭಾವ ನೇರವಾಗಿ ಕಂಡುಬರುತ್ತೆ. ಈ ಖಂಡದ ಬಹಳಷ್ಟು ಭಾಗಗಳಲ್ಲಿ ಸಸ್ಯವರ್ಗದ ಸ್ವರೂಪ ಮಾನವನ ಕೃತ್ಯಗಳಿಂದ ಬದಲಾಗಿ ಹೋಗಿದೆ. ಬಹಳಷ್ಟು ಅರಣ್ಯ ಮತ್ತು ಹುಲ್ಲುಗಾವಲುಗಳು ವಿವಿಧ ಉದ್ದೇಶಗಳಿಗಾಗಿ ಕಡಿಯಲ್ಪಟ್ಟಿದೆ ಮತ್ತು ಸುಡಲ್ಪಟ್ಟಿವೆ. ಹೀಗಾಗಿ ಆಫ್ರಿಕಾ ಖಂಡದ ಪ್ರಸ್ತುತ ಸಸ್ಯವರ್ಗದಲ್ಲಿ ಯಾವುದೂ ಕೂಡ ಸ್ವಾಭಾವಿಕ ಅಲ್ಲ. ಸಮಭಾಜಕ ವೃತ್ತದ ಅತಿ ಉಷ್ಣ ಮತ್ತು ಆರ್ದ್ರಭರಿತ ವಾಯುಗುಣ ಪ್ರದೇಶ. ದಟ್ಟ ಕಾಡು, ಮರಗಳು ಇಲ್ಲಿ ಎತ್ತರ ಆಗಿರುತ್ತೆ ಮತ್ತು ಈ ಮರಗಳಲ್ಲಿ ಎಲೆಗಳು ಅಗಲ ಆಗಿರ್ತವೆ ಮತ್ತು ಅಪ್ಪು ಸಸ್ಯ ಅಧಿಸಸ್ಯದ ಗುಣಗಳನ್ನು ಈ ಭಾಗದ ಮರಗಳು ಹೊಂದಿರುತ್ತವೆ. ಇಲ್ಲಿ ಬೆಳೆಯುವಂಥ ಮರಗಳು ಯಾವ್ಯಾವಂದರೆ ರಬ್ಬರ್, ಬೀಟೆ, ಎಬೋನಿ, ಸಿಂಕೋನಾ, ತೇಗ ಮುಂತಾದ ಜಾತಿಯ ಮರಗಳು ಇಲ್ಲಿ ಬೆಳೀತವೆ. ಅಂದರೆ ಸವಣ್ಣ ಕಾಡು ಇಲ್ಲಿದೆ. ದಕ್ಷಿಣ ಆಫ್ರಿಕಾದ ಕುರುಚಲು ಸಸ್ಯವರ್ಗ ಇಲ್ಲಿ ಇದೆ. ನೈಲ್ ನದಿಯ ಬಯಲಿನಲ್ಲಿ ಸಡ್ ಅನ್ನುವಂಥ ವಿಶೇಷ ಸಸ್ಯವರ್ಗವನ್ನು ಕಾಣಬಹುದು. ಇನ್ನು ಆಫ್ರಿಕಾ ಖಂಡದ ಪ್ರಾಣಿ ಸಂಪತ್ತು.
ಆಫ್ರಿಕಾದ ವನ್ಯಪ್ರಾಣಿ ಸಂಪತ್ತಿನಲ್ಲಿ ಬಹಳ ವೈವಿಧ್ಯತೆಯನ್ನು ಕಾಣುತ್ತೆ. ಇಲ್ಲಿನ ವಾಯುಗುಣದ ಪರಿಸ್ಥಿತಿ, ಮೇಲ್ಮೆ ಲಕ್ಷಣ, ಅರಣ್ಯ, ಮಣ್ಣಿನ ಪ್ರಕಾರಗಳು ಮತ್ತು ಏಷ್ಯಾ ಮತ್ತು ಯುರೋಪ್ ಖಂಡಗಳ ಸಂಪರ್ಕ ಈ ಬಗೆಯ ಪ್ರಾಣಿ ವೈವಿಧ್ಯತೆಗೆ ಕಾರಣ ಆಗಿದೆ. ಇಲ್ಲಿ ಚಿಂಪಾಂಜಿ, ಮಂಗಗಳು, ಗೋರಿಲ್ಲಾ, ಕಾಡೆಮ್ಮೆ, ಚಿರತೆ, ಗೊರಸುಳ್ಳ ಪ್ರಾಣಿಗಳು, ಮೊಸಳೆ, ನೀರಾನೆಗಳು ಕಂಡುಬಂದರೆ ಉಷ್ಟ್ರ ಪಕ್ಷಿ, ಗರುಡ ಪಕ್ಷಿ, ಮಿಂಚುಳ್ಳಿಯಂತಹ ಪಕ್ಷಿಗಳು ಕಂಡುಬರುತ್ತೆ. ಹುಲ್ಲುಗಾವಲು ಪ್ರದೇಶದಲ್ಲಿ ಜಿಬ್ರಾ, ಕಾಡುಬೆಕ್ಕು, ಜಿರಾಫೆ, ಗೇಂಡಾಮೃಗ, ಆನೆ, ಇಂಪಾಲ ಮುಂತಾದ ಪ್ರಾಣಿಗಳು ಕಂಡುಬಂದರೆ ಮರುಭೂಮಿಗಳಲ್ಲಿ ಚೇಳು, ಒಂಟೆ, ಹಲ್ಲಿ, ನರಿ ಅಂತ ಪ್ರಾಣಿಗಳು ಕಂಡುಬರುತ್ತೆ. ಇಲ್ಲಿಯ ಒಂಟೆಯನ್ನು ಮರುಭೂಮಿಯ ಹಡಗು ಅಂತಲೂ ಕರೆಯಲಾಗುತ್ತೆ. ಇನ್ನು ಆಫ್ರಿಕಾ ಖಂಡದ ವ್ಯವಸಾಯ ಮತ್ತು ಕೈಗಾರಿಕೆಗಳು. ಆಫ್ರಿಕಾದ ಬಹಳಷ್ಟು ದೇಶಗಳಲ್ಲಿ ವ್ಯವಸಾಯ ಬಹಳ ಮಹತ್ವದ ಆರ್ಥಿಕ ಚಟುವಟಿಕೆ. ಇಲ್ಲಿ ಸುಮಾರು 75% ಜನರು ವ್ಯವಸಾಯದಲ್ಲಿ ತೊಡಗಿಕೊಂಡಿರ್ತಾರೆ. ಇಲ್ಲಿ 75%ಗಿಂತ ಹೆಚ್ಚು ಜನರು ವ್ಯವಸಾಯವನ್ನು ತಮ್ಮ ಉದ್ಯೋಗ ಮಾಡಿಕೊಂಡಿದ್ದಾರೆ. ಇನ್ನು ಸಮಭಾಜಿಕ ವೃತ್ತದ ಪ್ರದೇಶಗಳನ್ನು ಹೊರತುಪಡಿಸಿ ಆಫ್ರಿಕಾದಲ್ಲಿ ಬಹಳಷ್ಟು ದೇಶಗಳಲ್ಲಿ ಒಕ್ಕಲುತನ ಜೀವನಾಧಾರ ಬೇಸಾಯ ಆಗಿರುತ್ತೆ. ಆಧುನಿಕ ರಾಸಾಯನಿಕ ಗೊಬ್ಬರ ಮತ್ತು ಕೀಟನಾಶಕಗಳ ಉಪಯೋಗ ಇಲ್ಲಿ ಬಹಳ ಕಡಿಮೆ. ಬಹಳಷ್ಟು ಕಡೆ ಒಕ್ಕಲುತನ ಮಾನವನ ಶ್ರಮದಿಂದ ನಡೆಯುತ್ತೆ. ಪ್ರತಿ ಹೆಕ್ಟರ್ಗೆ ಇಲ್ಲಿ ಇಳುವರಿ ಕೂಡ ಬಹಳ ಕಡಿಮೆ ಆಗಿರುತ್ತೆ. ಇಲ್ಲಿ ಬೆಳೆಯುವಂತಹ ಆಹಾರ ಬೆಳೆಗಳಿಗೆ ಬಂದರೆ ಭತ್ತ, ನವಣೆ, ಮೆಕ್ಕೆಜೋಳ, ಗೆಣಸು, ಕಡಲೆ, ಬಟಾಟೆ, ಮುಂತಾದ ಆಹಾರ ಬೆಳೆಗಳು. ಹಾಗೆ ಕಬ್ಬು, ಹತ್ತಿ, ಬಾಳೆ, ಚಹಾ, ತಾಳೆ ಎಣ್ಣೆ, ನಿಂಬೆ ಜಾತಿಯ ಹಣ್ಣುಗಳನ್ನು ಇಲ್ಲಿ ಬೆಳೆಯಲಾಗುತ್ತೆ. ಇದು ಹಣ್ಣಿನ ಬೆಳವಣಿಗೆ ಅತಿ ಪ್ರಸಿದ್ಧವಾಗಿದೆ. ಉಷ್ಣವಲಯದ ಮತ್ತು ಮೆಡಿಟೇರಿಯನ್ ಪ್ರದೇಶದಲ್ಲಿ ನಿಂಬೆ ಜಾತಿಗೆ ಸೇರಿದಂತಹ ಹಣ್ಣುಗಳನ್ನು ಬೆಳೆಯಲಾಗುತ್ತೆ. ಇನ್ನು ಆಲಿವ್, ಲಿಂಬೆ, ಕಿತ್ತಳೆ, ದ್ರಾಕ್ಷಿ, ಗೋಡಂಬಿ, ಲವಂಗ ಮುಂತಾದ ಬೆಳೆಗಳನ್ನು ಬೆಳೀತಾರೆ. ಇನ್ನು ಇಲ್ಲಿ ವ್ಯವಸಾಯ ಹಿಂದೆ ಉಳಿದಿರೋದಕ್ಕೆ ಕೆಲವು ಕಾರಣಗಳಿವೆ. ಅವು ಯಾವ್ಯಾವಂದರೆ ಹಳೆಯ ಕೃಷಿ ಪದ್ಧತಿ, ಹಳೆ ಕೃಷಿ ಉಪಕರಣಗಳು, ಅನಕ್ಷರತೆ, ವಿದೇಶಿ ಬಂಡವಾಳಗಳ ಕೊರತೆ ಇವೆಲ್ಲವುಗಳು ಕೂಡ ಇಲ್ಲಿ ಕೃಷಿ ಹಿಂದೆ ಉಳಿದಿರೋದಕ್ಕೆ ಕಾರಣಗಳು. ಇನ್ನು ಖನಿಜಗಳು. ಆಫ್ರಿಕಾ ಖಂಡದ ಬೆಲೆ ಬಾಳುವ ಖನಿಜಗಳು. ಆಫ್ರಿಕಾ ಖಂಡ ಅಪಾರವಾದ ಖನಿಜ ಸಂಪತ್ತನ್ನು ಹೊಂದಿದೆ. ಆದರೆ ಬೆಲೆ ಬಾಳುವ ಖನಿಜಗಳಾದಂತಹ ವಜ್ರ, ಬಂಗಾರ, ಪ್ಲಾಟಿನಂಗಳನ್ನು ಹೆಚ್ಚು ಉತ್ಪಾದಿಸುತ್ತೆ. ಮೊದಲನೇದಾಗಿ ವಜ್ರ. ಪ್ರಪಂಚದ ಒಟ್ಟು ವಜ್ರ ನಿಕ್ಷೇಪದಲ್ಲಿ 80% ಭಾಗ ಆಫ್ರಿಕಾದಲ್ಲಿ ಕಂಡುಬರುತ್ತೆ. ಬೋಟ್ಸ್ವಾನಾ, ಜೈರೆ, ದಕ್ಷಿಣ ಆಫ್ರಿಕಾ ಹೆಚ್ಚು ವಜ್ರವನ್ನು ಉತ್ಪಾದನೆ ಮಾಡುತ್ತೆ. ಇಲ್ಲಿ 2 ರೀತಿಯಾದಂತಹ ವಜ್ರಗಳ ಉತ್ಪಾದನೆ ನಡೆಯುತ್ತೆ. ಹರಳು ವಜ್ರ ಮತ್ತು ಕೈಗಾರಿಕಾ ವಜ್ರ. ಕೈಗಾರಿಕಾ ವಜ್ರವು ಮುಖ್ಯವಾಗಿ ಉಜ್ಜುಕಾಗದ ಮತ್ತು ಗಾಜನ್ನು ಕತ್ತರಿಸುವ ಉಪಕರಣಗಳ ತಯಾರಿಕೆಗಾಗಿ ಇದನ್ನು ಬಳಸ್ತಾರೆ. ಇನ್ನು 2ನೇದು ಬಂಗಾರ. ಪ್ರಪಂಚದ ಅರ್ಧದಷ್ಟು ಬಂಗಾರದ ನಿಕ್ಷೇಪ ದಕ್ಷಿಣ ಆಫ್ರಿಕಾ ಒಂದರಲ್ಲೇ ಕಂಡುಬರುತ್ತೆ. ಇನ್ನು ಆಫ್ರಿಕಾ ಖಂಡದ ಜನಸಂಖ್ಯೆಯ ಬೆಳವಣಿಗೆ, ಹಂಚಿಕೆ, ಸಾಂದ್ರತೆಯನ್ನು ನೋಡೋದಾದರೆ ಪ್ರಪಂಚದಲ್ಲಿ ಮೊಟ್ಟ ಮೊದಲು ಮನುಷ್ಯರು ಕಾಣಿಸ್ಕೊಂಡಿದ್ದು, ಉಪಕರಣಗಳನ್ನು ಬಳಸಲು ಕಲ್ತಿದ್ದು ಆಫ್ರಿಕಾದಲ್ಲೇ ಅಂತ ಪರಿಗಣಿಸಲಾಗುತ್ತೆ. ಹೋಮೋಸೆಪಿಯನ್ನರು ಆಫ್ರಿಕಾದ ಕಿನ್ಯಾ ಮತ್ತು ಇಥಿಯೋಪಿಯಾಗಳಲ್ಲಿ ಪೂರ್ವ ಸರೋವರದ ಬಳಿ ಕಾಣಿಸ್ಕೊಂಡ್ರು ಅನ್ನೋದು ಇತಿಹಾಸ. ಸುಮಾರು 1051 ಮಿಲಿಯನ್ ಜನಸಂಖ್ಯೆಯನ್ನು ಆಫ್ರಿಕಾ ಖಂಡ ಹೊಂದಿದೆ. ಇಲ್ಲಿ ಜೀವಿತಾವಧಿ ಬಹಳ ಕಡಿಮೆ, ಅಂದರೆ 50 ವರ್ಷ, ಸರಾಸರಿ 50 ವರ್ಷ ಇಲ್ಲಿ ಜನ ಬದುಕ್ತಾರೆ. ಅಂತಹ ಜನರು ಸೋಮಾಲಿಯಾ, ಇಥಿಯೋಪಿಯಾ, ಚೌಡ್, ನೈಜೀರಿಯಾಗಳಲ್ಲಿ ಕಂಡುಬರ್ತಾರೆ. ಇಲ್ಲಿ ಜನರನ್ನು 4 ಗುಂಪುಗಳಾಗಿ ವಿಂಗಡಣೆ ಮಾಡ್ತಾರೆ. ಯಾರ್ಯಾರು ಅಂದರೆ ಪಿಗ್ಮಿಗಳು. ಇವರು ಸಹರಾ ಮರುಭೂಮಿಯ ದಕ್ಷಿಣ ಭಾಗದಲ್ಲಿ ಇದ್ದರೆ, ಇನ್ನು ಅರಬ್ಬರು ಉತ್ತರ ಆಫ್ರಿಕಾದಲ್ಲಿ ವಾಸಿಸ್ತಾರೆ. ಹಾಗೆ ಇಂಡಿಯನ್ನರು ಇವರು ದಕ್ಷಿಣ ಮತ್ತು ಪೂರ್ವ ಆಫ್ರಿಕಾದಲ್ಲಿ ನೆಲೆಗೊಂಡ್ರೆ, ಯುರೋಪಿಯನ್ನರು ದಕ್ಷಿಣ ಆಫ್ರಿಕಾದ ನದಿ ಬಯಲಿನಲ್ಲಿ ವಾಸಿಸ್ತಾರೆ. ಇದೆಲ್ಲವುಗಳು ಕೂಡ
ಜನಸಂಖ್ಯೆಯ ವಿವರಣೆ, ಜನಸಂಖ್ಯೆ ಅಥವಾ ಜನಸಂಖ್ಯೆಯ ಬೆಳವಣಿಗೆ, ಹಂಚಿಕೆ ಮತ್ತು ಸಾಂದ್ರತೆಯ ವಿವರಣೆ. ಈ ಪಾಠದಿಂದ ನಾವು ಆಫ್ರಿಕಾ ಖಂಡದ ವಿವಿಧ ವಾಯುಗುಣ, ನದಿಗಳ ವ್ಯವಸ್ಥೆ, ಪರ್ವತಗಳು, ಸರೋವರಗಳು, ಪ್ರಾಕೃತಿಕ ಲಕ್ಷಣಗಳು, ಹಾಗೆ ಜನಸಂಖ್ಯೆ, ಖನಿಜಗಳು ಮುಂತಾದ ವಿಷಯಗಳನ್ನು ಈ ಪಾಠದಿಂದ ನಾವು ಕಲಿತ್ವಿ. ಈ ಪಾಠ ನಿಮಗೆ ಅರ್ಥ ಆಗಿದ್ರೆ ಈ ಪ್ರಶ್ನೆಗಳಿಗೆ ಉತ್ತರಿಸಿ. ಮೊದಲನೇದು, ನೈಲ್ ನದಿ ಉಗಮವಾಗುವಂಥ ಸರೋವರ ಯಾವುದು? ಟಾಂಗನಿಕಾ, ವಿಕ್ಟೋರಿಯಾ, ನ್ಯಾಸ, ಆಲ್ಬರ್ಟ್. ಈ 4 ಸರೋವರಗಳಲ್ಲಿ ಯಾವ ಸರೋವರದಿಂದ ನೈಲ್ ನದಿ ಉಗಮ ಆಗುತ್ತೆ ಅನ್ನೋದನ್ನು ಉತ್ತರಿಸಬೇಕು. ಇನ್ನು ಲುಆಪುಲಾ ಎಂದು ಕರೆಯಲ್ಪಡುವ ಆಫ್ರಿಕಾ ಖಂಡದ ನದಿ ಯಾವುದು? ಕಾಂಗೋ, ನೈಲ್, ನೈಜರ್, ಸೆನೆಗಲ್. ಈ 4 ಆಪ್ಷನ್ಸ್ಗಳಲ್ಲಿ ಒಂದು ಆಪ್ಷನ್ ಸರಿಯಾಗಿರುತ್ತೆ, ಉತ್ತರಿಸಿ. ಸುಡಾನ್ ಮಾದರಿ ವಾಯುಗುಣ ಎಂದು ಕರೆಯಲ್ಪಡುವ ಪ್ರದೇಶ ಯಾವುದು? ಸಮಭಾಜಕ ವೃತ್ತದ ತೇವು ಪ್ರದೇಶ, ಸವಣ್ಣ ಮಾದರಿ ವಾಯುಗುಣ ಪ್ರದೇಶ, ಉಷ್ಣವಲಯದ ಮರುಭೂಮಿ ಪ್ರದೇಶ, ಎತ್ತರವುಳ್ಳ ವಾಯುಗುಣ ಪ್ರದೇಶ. ಈ 4 ಆಪ್ಷನ್ಸ್ಗಳಲ್ಲಿ ಒಂದು ಪ್ರದೇಶವನ್ನು ಸುಡಾನ್ ಮಾದರಿ ವಾಯುಗುಣ ಅಂತ ಕರೆಯಲ್ಪಡುತ್ತೆ. ಈ 3 ಕ್ವಶನ್ಸ್ಗಳಿಗೆ ಕಮೆಂಟ್ ಬಾಕ್ಸ್ನಲ್ಲಿ ಉತ್ತರ ನೀಡಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.